ನಮಸ್ಕಾರ, ನಾನು ನಿಮ್ಮ ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಪತಂಜಲಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದ್ಯಾಕೆ? ಸೈಬರ್ ದಾಳಿಯ ಬಗ್ಗೆ ಆರ್ಬಿಐ ನೀಡಿದ ಎಚ್ಚರಿಕೆ ಏನು? ಉದ್ಯೋಗಿಗಳ ಸ್ಯಾಲರಿ ಬಗ್ಗೆ ಟಿಸಿಎಸ್ ಹೇಳಿದ್ದೇನು? ಈ ಎಲ್ಲ ಸುದ್ದಿಗಳನ್ನ ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸಿನೆಸ್ ಸುದ್ದಿಗಳು ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ಉದ್ಯೋಗಿಗಳ ಸ್ಯಾಲರಿ 7% ಹೆಚ್ಚಿಸಲಿದೆ ಟಿಸಿಎಸ್. ಈ ಬಾರಿ ವಿದೇಶದಲ್ಲಿ ಟಿಸಿಎಸ್ನಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳ ವೇತನವನ್ನು ಸರಾಸರಿ 7% ಹೆಚ್ಚಿಸಲಾಗ್ತಿದೆ. ಆದರೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವ ಉದ್ಯೋಗಿಗಳ ಸಂಬಳ 2-4% ಹೆಚ್ಚಾಗುವ ಸಾಧ್ಯತೆ ಇದೆ. ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಉದ್ಯೋಗಿಗಳಿಗೆ 12-15% ಸಂಬಳ ಹೆಚ್ಚಳ ಮಾಡಬಹುದು. ಡಿಸೆಂಬರ್ 31, 2023 ಪ್ರಕಾರ ಟಿಸಿಎಸ್ನಲ್ಲಿ 6,03,305 ಉದ್ಯೋಗಿಗಳು ಕೆಲಸ ಮಾಡುತ್ತಿದ್ದಾರೆ. ಸಂಸ್ಥೆಯ ಒಬ್ಬ HR ಹೇಳುವ ಪ್ರಕಾರ 2025 ಹಣಕಾಸು ವರ್ಷದಲ್ಲಿ ಎಷ್ಟು ಜನರನ್ನ ನೇಮಿಸಬೇಕು ಎಂದು ಇನ್ನೂ ಯೋಚನೆಯನ್ನ ಮಾಡಲಾಗುತ್ತಿದೆ. ಆದರೆ ಕಂಪನಿಯು ಉದ್ಯೋಗಿಗಳ ಕೌಶಲ್ಯವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಗಮನ ಹರಿಸುತ್ತಿದೆ. ಪತಂಜಲಿಗೆ ಸುಪ್ರೀಂ ಕೋರ್ಟ್ ನೋಟಿಸ್. ಪತಂಜಲಿ ಆಯುರ್ವೇದ ಔಷಧ ಜಾಹೀರಾತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಸ್ವಾಮಿ ರಾಮದೇವ್ ಮತ್ತು ಪತಂಜಲಿ ಎಂಡಿ ಆಚಾರ್ಯ ಬಾಲಕೃಷ್ಣ ಅವರಿಗೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಕಂಪನಿ ಹಾಗೂ ಆಚಾರ್ಯ ಬಾಲಕೃಷ್ಣ ಅವರಿಗೆ ಈಗಾಗಲೇ ನೀಡಿರುವ ನೋಟಿಸ್ಗೆ ಉತ್ತರವನ್ನು ಸಲ್ಲಿಸದೇ ಇರುವ ಕಾರಣಕ್ಕೆ ಮಂಗಳವಾರ ನ್ಯಾಯಾಲಯ ಈ ಆದೇಶವನ್ನು ನೀಡಿದೆ. ಈಗ ಅವರು ಮುಂದಿನ ದಿನಾಂಕದಂದು ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗುತ್ತೆ. ಇದಲ್ಲದೆ ನ್ಯಾಯಮೂರ್ತಿ ಹಿಮಾ ಕೊಹ್ಲಿ ಮತ್ತು ಅಹಾನ್ಸುದ್ದೀನ್ ಅಮಾನುಲ್ಲಾ ಅವರ ಪೀಠ ಬಾಬಾ ರಾಮದೇವ್ ಅವರ ವಿರುದ್ಧ ಯಾಕೆ ನ್ಯಾಯಾಂಗ ನಿಂದನೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಾರದು ಎಂದು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದೆ. ಇದಕ್ಕೂ ಮುನ್ನ ಫೆಬ್ರವರಿ 27ರಂದು ನಡೆದ ವಿಚಾರಣೆಯಲ್ಲಿ ಬಾಬಾ ರಾಮದೇವ್ ಅವರ ಪತಂಜಲಿ ಆಯುರ್ವೇದ ಕಂಪನಿಯ ದಿಕ್ಕು ತಪ್ಪಿಸುವ ಔಷಧಿ ಜಾಹೀರಾತುಗಳನ್ನು ನ್ಯಾಯಾಲಯ ನಿಷೇಧಿಸಿತ್ತು. ಪತಂಜಲಿ ಆಯುರ್ವೇದ ಕಂಪನಿ ಮತ್ತು ಆಚಾರ್ಯ ಬಾಲಕೃಷ್ಣ ಅವರಿಗೆ ಶೋಕಾಸ್ ನೋಟಿಸ್ ನೀಡಲಾಗಿತ್ತು. ಸೈಬರ್ ದಾಳಿಯ ಬಗ್ಗೆ ಆರ್ಬಿಐನಿಂದ ಎಚ್ಚರಿಕೆ. ಹೆಚ್ಚುತ್ತಿರುವ ಸೈಬರ್ ದಾಳಿಯ ಅಪಾಯದ ಬಗ್ಗೆ ಭಾರತೀಯ ಬ್ಯಾಂಕುಗಳಿಗೆ ರಿಸರ್ವ್ ಬ್ಯಾಂಕ್ ಎಚ್ಚರಿಕೆ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಭಾರತದ ಕೆಲವು ಆಯ್ದ ಬ್ಯಾಂಕುಗಳ ಮೇಲೆ ಸೈಬರ್ ದಾಳಿ ಹೆಚ್ಚಾಗಬಹುದು ಎಂದು ಸೆಂಟ್ರಲ್ ಬ್ಯಾಂಕ್ ಆತಂಕವನ್ನು ವ್ಯಕ್ತಪಡಿಸಿದೆ. ಈ ಮೂಲಕ ರಿಸರ್ವ್ ಬ್ಯಾಂಕ್ ತಮ್ಮ ಸೈಬರ್ ಭದ್ರತೆಯನ್ನು ಸುಧಾರಿಸಿಕೊಳ್ಳಿ ಎಂದು ಬ್ಯಾಂಕುಗಳಿಗೆ ಸಲಹೆ ಕೊಟ್ಟಿದೆ. ಈ ಕಾರಣದಿಂದ ಅವರು ಸೈಬರ್ ಭದ್ರತೆಯನ್ನು ಸುಧಾರಿಸುವುದಕ್ಕೆ ಕೆಲಸ ಮಾಡಬೇಕಾಗುತ್ತೆ. ಅಪಾಯಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಆರ್ಬಿಐ ಇತ್ತೀಚೆಗೆ ಬ್ಯಾಂಕುಗಳ ಸಿದ್ಧತೆಗಳನ್ನು ಪರಿಶೀಲಿಸಲಾಗಿದೆ. ಸಿಎಸ್ಐಟಿಯ ಇತ್ತೀಚಿನ ಸುತ್ತಿನ ಪರಿಶೀಲನೆಯ ಸಮಯದಲ್ಲಿ ಈ ಅಂಶ ಪತ್ತೆಯಾಗಿದೆ. ಸಿಎಸ್ಐಟಿಇನಲ್ಲಿ ಬ್ಯಾಂಕುಗಳ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಿದ್ಧತೆ, ಇಂಟರ್ನೆಟ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ಗಳ ಸಾಮರ್ಥ್ಯಗಳು, ವಂಚನೆಯನ್ನ ಪತ್ತೆ ಮಾಡುವ ವ್ಯವಸ್ಥೆಯನ್ನ ಪರೀಕ್ಷೆ ಮಾಡಲಾಗುತ್ತದೆ. ದೇಶದಲ್ಲಿ ಸಕ್ಕರೆ ಉತ್ಪಾದನೆ 280.7 ಲಕ್ಷ ಟನ್ಗೆ ಇಳಿಕೆಯಾಗಿದೆ. ಅಕ್ಟೋಬರ್ 2023ರಲ್ಲಿ ಪ್ರಾರಂಭವಾದ ಪ್ರಸಕ್ತ ಮಾರ್ಕೆಟಿಂಗ್ ವರ್ಷದಲ್ಲಿ ಮಾರ್ಚ್ 15ರವರೆಗೆ ದೇಶದ ನಿವ್ವಳ ಸಕ್ಕರೆ ಉತ್ಪಾದನೆಯು 280.79 ಲಕ್ಷ ಟನ್ಗಳಿಗೆ ಕುಸಿದಿದೆ. ಕಳೆದ ವರ್ಷ ಮಾರ್ಚ್ 15ರವರೆಗೆ ಈ ಪ್ರಮಾಣ 282.60 ಲಕ್ಷ ಟನ್ಗಳಷ್ಟಿತ್ತು. ಇಂಡಿಯನ್ ಶುಗರ್ ಮಿಲ್ಸ್ ಅಸೋಸಿಯೇಷನ್ ISMA ಇದರ ಅಂಕಿ ಅಂಶಗಳ ಪ್ರಕಾರ ಈ ವರ್ಷದ ಮಾರ್ಚ್ 15ರವರೆಗೆ ಕಾರ್ಯನಿರ್ವಹಿಸ್ತಾ ಇರುವ ಕಾರ್ಖಾನೆಗಳ ಸಂಖ್ಯೆ 371. ಕಳೆದ ವರ್ಷ ಈ ಅವಧಿಯಲ್ಲಿ 325 ಮಿಲ್ಗಳು ಕಾರ್ಯನಿರ್ವಹಿಸುತ್ತಿದ್ದು, ಈ ಅವಧಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಸಕ್ಕರೆ ಉತ್ಪಾದನೆ 79.63 ಲಕ್ಷ ಟನ್ಗಳಿಂದ 88.40 ಲಕ್ಷ ಟನ್ಗಳಿಗೆ ಏರಿಕೆಯಾಗಿದೆ. ಮಹಾರಾಷ್ಟ್ರದಲ್ಲಿ 101.92 ಲಕ್ಷ ಟನ್ಗಳಿಂದ 100.50 ಲಕ್ಷ ಟನ್ಗಳಿಗೆ ಕಡಿಮೆಯಾಗಿದೆ. ಕರ್ನಾಟಕದಲ್ಲೂ 53.50 ಲಕ್ಷ ಟನ್ಗಳಿಂದ 47.55 ಲಕ್ಷ ಟನ್ಗಳಿಗೆ ಇಳಿಕೆಯಾಗಿದೆ. 2014ರಿಂದ 2024 ಅವಧಿಯಲ್ಲಿ ವಿಮಾ ವಲಯದಲ್ಲಿ ರೂಪಾಯಿ 53,900 ಕೋಟಿ ಹೂಡಿಕೆ. ಡಿಸೆಂಬರ್ 2014ರಿಂದ ಜನವರಿ 2024ರವರೆಗೆ ವಿಮಾ ವಲಯದಲ್ಲಿ FDI ರೂಪದಲ್ಲಿ 53,900 ಕೋಟಿ ರೂಪಾಯಿ ಹೂಡಿಕೆಯಾಗಿದೆ. ಹಣಕಾಸು ಸೇವೆಗಳ ಕಾರ್ಯದರ್ಶಿ ವಿವೇಕ್ ಜೋಶಿ ಈ ಮಾಹಿತಿಯನ್ನು ನೀಡಿದ್ದಾರೆ. ಸರ್ಕಾರ 2014ರಲ್ಲಿ 26%ರಿಂದ 2015ರಲ್ಲಿ 49%ಕ್ಕೆ ಮತ್ತು ನಂತರ 2021ರಲ್ಲಿ 74%ಕ್ಕೆ FDI ಅನುಮತಿ ಮಿತಿಯನ್ನು ಹೆಚ್ಚಿಸಿತ್ತು. ಆದಾಗ್ಯೂ ಇನ್ಶೂರೆನ್ಸ್ ಇಂಟರ್ಮೀಡಿಯೇಟ್
ಐಆರ್ಇಸ್ಗೆ ಎಫ್ಡಿಐ ಮಿತಿಯನ್ನು 2019ರಲ್ಲಿ 100%ಗೆ ಹೆಚ್ಚಿಸಲಾಗಿದೆ. ಹೀಗಾಗಿ ಡಿಸೆಂಬರ್ 2014 ಮತ್ತು ಜನವರಿ 2024ರ ನಡುವೆ ವಿಮಾ ಕಂಪನಿಗಳಿಗೆ 53,900 ಕೋಟಿ ರೂಪಾಯಿ ಮೌಲ್ಯದ ಎಫ್ಡಿಐ ಬಂದಿದೆ. ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ IRDAI ವಿಮಾ ವಲಯದಲ್ಲಿ ಹೂಡಿಕೆಯನ್ನ ಮಾಡೋದಕ್ಕೆ ಅರ್ಜಿಗಳನ್ನು ಆಹ್ವಾನಿಸುವ ಮೂಲಕ ಆಗಸ್ಟ್ 2000ರಲ್ಲಿ ಮಾರ್ಕೆಟ್ ಅನ್ನು ಓಪನ್ ಮಾಡಿತ್ತು. ಆಗ ವಿದೇಶಿ ಕಂಪನಿಗಳಿಗೆ 24% ಹೂಡಿಕೆಯನ್ನ ಮಾಡೋದಕ್ಕೆ ಅನುಮತಿಸಲಾಗಿತ್ತು. ರೈತರಿಂದ ತೊಗರಿ ಮತ್ತು ಮಸೂರ್ ಬೆಳೆಯನ್ನ ಖರೀದಿಸಲಿದೆ ಸರ್ಕಾರ. ಕೇಂದ್ರ ಸರ್ಕಾರ 4 ಲಕ್ಷ ಟನ್ ತೊಗರಿ ಬೇಳೆ ಮತ್ತು 2 ಲಕ್ಷ ಟನ್ ಮಸೂರ ಬೇಳೆಯನ್ನ ನೇರವಾಗಿ ರೈತರಿಂದ ಕನಿಷ್ಠ ಖಾತ್ರಿ ಸಂಗ್ರಹಣೆಯ ಬೆಲೆ ಅಂದರೆ MAPP ಅಥವಾ ಡೈನಾಮಿಕ್ ಬಫರ್ ಸಂಗ್ರಹಣೆಯ ಬೆಲೆ DBPP ಇವುಗಳ ಆಧಾರದಲ್ಲಿ ಖರೀದಿ ಮಾಡಲು ಯೋಜಿಸಿದೆ. ತೊಗರಿ ಬೇಳೆ ಮತ್ತು ಇತರೆ ಕೆಲವು ಬೇಳೆಕಾಳುಗಳ ಉತ್ಪಾದನೆ ಕಡಿಮೆಯಾದ ಕಾರಣ ಮಾರುಕಟ್ಟೆಯಲ್ಲಿ ಬೆಲೆ ಏರುತ್ತಿದೆ. ಅಲ್ಲದೆ ಸರ್ಕಾರಿ ಬಫರ್ ಸ್ಟಾಕ್ನಲ್ಲಿ ಕುಸಿತವೂ ಆಗ್ತಾ ಇರೋದ್ರಿಂದ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. 10 ದಿನಗಳಲ್ಲಿ 5 ದಿನಗಳ ಕಾಲ ಬ್ಯಾಂಕ್ ಕ್ಲೋಸ್. ಈ ಬಾರಿ ದೇಶದಲ್ಲಿ ಮಾರ್ಚ್ 25, 2024ರಂದು ಹೋಳಿಯನ್ನು ಆಚರಿಸಲಾಗುತ್ತಿದೆ. ಹೋಳಿ ಹಬ್ಬದಂದು ದೇಶದ ಬಹುತೇಕ ರಾಜ್ಯಗಳಲ್ಲಿ ಬ್ಯಾಂಕುಗಳು ಮುಚ್ಚಿರುತ್ತವೆ. ಜೊತೆಗೆ 4ನೇ ಶನಿವಾರದ ಕಾರಣಕ್ಕೆ ಮಾರ್ಚ್ 23 ಮತ್ತು ಭಾನುವಾರ ಮಾರ್ಚ್ 24ರಂದು ಬ್ಯಾಂಕ್ ಕ್ಲೋಸ್ ಆಗಿರುತ್ತೆ. ಈ ತಿಂಗಳ 23ರಿಂದ 25ರವರೆಗೆ ಸತತ 3 ದಿನಗಳ ಕಾಲ ಬ್ಯಾಂಕ್ ಕ್ಲೋಸ್ ಆಗಿರುತ್ತೆ. ಇದಲ್ಲದೆ ಮಾರ್ಚ್ 29ರಂದು ಗುಡ್ ಫ್ರೈಡೆ ರಜೆಯೂ ಇದೆ. ಕೊನೆಗೆ ಮಾರ್ಚ್ 31ರಂದು ಭಾನುವಾರದ ರಜೆ ಇದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.